ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇರೋ ಹಾಗೆ ಎಷ್ಟು ಟೇಸ್ಟಿಯಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಸ್ವೀಟ್ನ ನೀವು 5 ನಿಮಿಷದಲ್ಲಿ ಒಂದು ಮಿಕ್ಸಿ ಜಾರ್ ಇದ್ದರೆ ಸಾಕಾಗುತ್ತೆ. ಯಾರ್ಯಾರು ಗೆಸ್ಟ್ ದಿಢೀರಂತ ಬಂದರೆ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ 1 ಕಪ್ಪು ರವೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ನಿಮ್ಮ ರುಚಿಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಗೆ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ಪು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಆಮೇಲೆ 1/4 ಚಮಚ ಉಪ್ಪು ಹಾಕಿದ್ದೀನಿ. ಮತ್ತು ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅಂದರೆ ನೀವು ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು. 1/4 ಚಮಚ ಸೋಡಾ ಹಾಕಿದ್ದೀನಿ, ಅಡುಗೆ ಸೋಡಾ. ಆಮೇಲೆ 1 ಫುಲ್ ಕಪ್ ಆಫ್ ಮಿಲ್ಕ್ ಹಾಕಿದ್ದೀನಿ. ಮಿಲ್ಕ್ ಹಾಕಿದ್ರೆ ಸಾಕಾಗುತ್ತೆ, ಬೇರೆ ಏನು ಲಿಕ್ವಿಡ್ ಆ್ಯಡ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಬ್ಯಾಟರ್ ರೆಡಿ ಆಯಿತು. ಇದನ್ನು ನೀವು ಒಂದು 2 ಮಿನಿಟ್ಸು ಎಣ್ಣೆ ಬಿಸಿ ಆಗೋಕ್ಕಿಟ್ಟು ರೆಸ್ಟ್ ಕೊಟ್ಟರೆ ಸಾಕಾಗುತ್ತೆ. ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ಈ ಹಿಟ್ಟು ರೆಡಿ ಆಗುತ್ತೆ. ಎಣ್ಣೆ ಕಾಯ್ದಿದ್ರೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದೊಂದೇ ಸೌಟು ಹಾಕ್ಕೊಳ್ತಾ ಬಂದರೆ ಸೂಪರ್ ಆಗಿರೋ ಸ್ವೀಟ್ ಡಿಶ್ಶು ರೆಡಿ ಆಗುತ್ತೆ. ಯಾರು ಗೆಸ್ಟ್ ಬಂದ್ರಂತೂ ಇದು ಈಸಿಯಾಗಿ ಅವ್ರ ಹತ್ರ ಮಾತಾಡಿಕೊಂಡೆ ಪ್ರಿಪೇರ್ ಮಾಡಿಬಿಡ್ಬೋದು. ಹಾಗೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಕೊಟ್ರಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಇವಾಗ ಹೆಂಗಿದ್ರು ಬೇಸಿಗೆ ರಜೆ ಸ್ಟಾರ್ಟ್ ಆಯಿತು. ಈ ಥರ ಏನಾದ್ರು ಸಿಂಪಲ್ ಡಿಶ್ಶು ಮಕ್ಳಿಗೆ ಮಾಡಿಕೊಡಿ. ಮನೇಲಿರ್ತಾರೆ, ಓಡಾಡ್ತಾ ತಿಂತಾರೆ, ಚೆನ್ನಾಗೂ ಅನಿಸುತ್ತೆ. ನೀವು ಈ ತಿಂಡಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.